ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪನೂ ಸ್ಕಿಪ್ ಮಾಡಿದೆ ನೋಡಿ. ಸ್ನೇಹನ ಪ್ರೀತಿನ. ಅವತ್ತು ಗಣೇಶ ಚತುರ್ಥಿ. ಕಾಲೇಜ್ನಲ್ಲಿ ಗಣೇಶ ಸ್ಥಾಪಿಸೋಕೆ ಮೆರವಣಿಗೆ ಮಾಡಿಕೊಂಡು ಗಣೇಶನ ತರ್ತಿದ್ವಿ. ಕಾಲೇಜ್ ತಲುಪುವ ಹಾದಿಯಲ್ಲಿ ಲೇಡೀಸ್ ಹಾಸ್ಟೆಲ್ ದಾಟಿ ಹೋಗಬೇಕಿತ್ತು. ಅಲ್ಲಿ ನನ್ನ ಕಣ್ಣು ಯಾರನ್ನು ಹುಡುಕುತ್ತಿತ್ತು. ಅಷ್ಟೊಂದು ಹುಡುಗಿಯರ ಮತ್ತೆ ನಾನು ಹುಡುಕುತ್ತಿರುವ ಕಣ್ಣು ನನ್ನ ಕಣ್ಣಿಗೆ ಬೀಳುತ್ತಾ ಅಂತ ಚಿಂತೆ. ಆದರೂ ಏನೋ ಒಂದು ಆಸೆ. ಗಣೇಶ ನನ್ನ ಅರ್ಥ ಮಾಡಿಕೊಂಡ ಅನ್ನಿಸ್ತು. ಅಷ್ಟು ದೂರದಲ್ಲಿ ಅಷ್ಟು ಜನರ ಮಧ್ಯೆ ನಿಂತಿರೋ ಆ ಹುಡುಗಿ ಕಂಡಳು. ಅವಳ ಕಣ್ಣೇ ಹಾಕಿತ್ತು. ಎಲ್ಲೇ ಇದ್ರೂ ಆ ಒಂದು ಮಿಂಚು ನನ್ನ ಹತ್ರನೇ ಬಂದ ಹಾಗೆ ಆಗ್ತಾ ಇತ್ತು. ಅವಳನ್ನು ನೋಡಿದ ತಕ್ಷಣ ಏನೋ ಒಂದು ಖುಷಿ. ಅವಳು ನನ್ನನ್ನೇ ನೋಡ್ತಾ ಇದ್ದಾಳೆ ಅಂತ ಗೊತ್ತಾದ್ಮೇಲೆ ಅಂತೂ ಖುಷಿ ಇನ್ನೂ ಜಾಸ್ತಿ ಆಗಿತ್ತು. ಲೇಡೀಸ್ ಹಾಸ್ಟೆಲ್ ಅಂದಮೇಲೆ ನಮ್ಮ ಹುಡುಗರನ್ನ ಕೇಳಬೇಕಾ? ಮೆರವಣಿಗೆ ಸ್ವಲ್ಪ ಹೊತ್ತು ಅಲ್ಲೇ ನಿಂತು ಮ್ಯೂಸಿಕ್, ಹಾಡು, ಡ್ಯಾನ್ಸ್ ಜೋರಾಯಿತು. ನನಗೂ ಅದೇ ಬೇಕಿತ್ತು. ಡ್ಯಾನ್ಸ್ ಸ್ಟೆಪ್ಸು ಸ್ವಲ್ಪ ಜೋರಾಯಿತು. ದೇಹ ಕುಣಿತಾ ಇತ್ತು. ನೋಟ ಅವಳಲ್ಲಿ ಇತ್ತು. ಹೌದು, ದಿನ ಕಾಲೇಜ್ನಲ್ಲಿಯೂ ಹೀಗೆ ಇಬ್ಬರು ಒಬ್ಬರನ್ನೊಬ್ಬರು ದೂರದಿಂದಲೇ ನೋಡೋದು. 10 ಜನ ಎದುರಿಗೆ ಬಂದರೂ ಆಗಲೇ ಬಂದ್ಬಿಡ್ ಮಗ, ನೋಡೇ ಬಿಡ್ತೀನಿ ಅನ್ನೋ ಧೈರ್ಯ ಅವಳು ಎದುರಿಗೆ ಬಂದಾಗ ಮಾತ್ರ ಸೋತ್ ಬಿಡ್ತಿದ್ದೆ. 1-2 ತಿಂಗಳಿಂದ ಹೀಗೆ ನಡೀತಾ ಇತ್ತು. ಅಷ್ಟೊತ್ತಿಗೆ ನನ್ನ ಫೋನ್ ಗಲಾಟೆಯಲ್ಲಿ ಸೌಂಡ್ ಕೇಳ್ತಾ ಇರಲಿಲ್ಲ. ಆದರೆ ಜೋಬಲ್ಲಿ ಗುರುಗುರು ಅಂತ ವೈಬ್ರೇಷನ್ ಶುರು ಆಯಿತು. ಯಾರ್ದಪ್ಪ ಈ ಗಲಾಟೆಯಲ್ಲಿ ಅಂತ ನೋಡಿದೆ. ಅನ್ನೋನ್ ನಂಬರ್. ರಿಸೀವ್ ಮಾಡಿ ಹಲೋ ಅಂದೆ. ಆ ಕಡೆಯಿಂದ ಹಲೋ ಅಂತ ಹುಡುಗಿ ವಾಯ್ಸ್. ಹಾಂ ಹೇಳಿ, ಯಾರು? ಈ ಗಲಾಟೆಯಲ್ಲಿ ಕೇಳಿಸ್ತಾ ಇರಲಿಲ್ಲ. ಹಿರಿ 1 ನಿಮಿಷ ಅಂತ ಮೆರವಣಿಗೆಯಿಂದ ಸ್ವಲ್ಪ ದೂರ ಬಂದೆ. ಹಾಂ ಇವಾಗ ಹೇಳಿ, ಯಾರು ಮಾತಾಡೋದು ಅಂತ. ನಾನು ಕಣೋ ಪವಿ, ಗೊತ್ತಾಗಲಿಲ್ಲ ಅಂದರು. ಪವಿ ಯಾರೋ ಕಾಮನ್ ಫ್ರೆಂಡಿಂದ ಸೋಷಿಯಲ್ ಮೀಡಿಯಾದಲ್ಲಿ ಫ್ರೆಂಡ್ ಆದವರು. ಯಾವಾಗಲೂ ಒಮ್ಮೆ ಮೆಸೇಜ್ ಮಾಡಿದ್ದು ಅಷ್ಟೇ, ಕಾಲ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದೇ ಪವಿನಾ? ಹಾಂ ಹೌದ್ರಿ, ಅದೇ ಪವಿ. ಹೇಗಿದ್ದೀರಾ? ಸುಮ್ಮನೆ ಕಾಲ್ ಮಾಡಿದ್ದೆ, ಬ್ಯುಸಿ ಇದ್ದೀರಾ? ಹಾಂ ಹೌದ್ರಿ, ಒಂಥರ ಬ್ಯುಸಿನೇ. ಮೆರವಣಿಗೆ ಮಿಸ್ ಮಾಡೋ ಹಾಗಿಲ್ಲ. ಹೋ, ಏನಂತ ವಿಶೇಷ ಮೆರವಣಿಗೆಯಲ್ಲಿ? ಅದೊಂಥರ ವಿಶೇಷನೇ. ನಮ್ಮ ಹೀರೋಯಿನ್ ಹಾಸ್ಟೆಲ್ ಮುಂದೆ ಹೋಗ್ತಾ ಇದ್ದೀವಿ, ಮತ್ತೆ ಸ್ಪೆಷಲ್ ಅಲ್ವಾ? ಇರಲಿ ಬಿಡಿ, ಹೇಳಿ ನೀವೇನು ಕಾಲ್ ಮಾಡಿದ್ದು? ಸುಮ್ಮನೆ ಮಾಡಿದ್ದೆ. ಸಾರಿ, ಡಿಸ್ಟರ್ಬ್ ಮಾಡಿದೆ ಅನಿಸುತ್ತೆ. ಹುಡುಗಿರಿರೋದೇ ಡಿಸ್ಟರ್ಬ್ ಮಾಡೋಕ್ಕಲ್ವಾ? ಇರಲಿ ಹೇಳಿ. ಮತ್ತೇನು ಸಮಾಚಾರ? ನಮ್ಮದೇನೂ ಇಲ್ಲ. ನೀವು ಹೇಳಿ, ಏನೋ ನಿಮ್ಮ ಹೀರೋಯಿನ್ ಬಗ್ಗೆ ಹೇಳ್ತಾ ಇದ್ರಿ? ಅಯ್ಯೋ ಅದೇನು ಕೇಳ್ತೀರಾ, ನಮ್ಮ ಹುಡುಗಿ ಒಂಥರ ಸ್ಟಾರ್ ತರಹ. ಬರ್ತಾಳೆ, ಶೈನ್ ಆಗ್ತಾಳೆ, ಹೋಗ್ತಾಳೆ. ನಂಗೆ ಅವಳು ಮುಂದೆ ನಿಲ್ಲೋಕ್ಕೆ ಧೈರ್ಯ ಬರ್ತಿಲ್ಲ. ಪವಿ ಅವರೇ, ನಂಗೊಂದು ಹೆಲ್ಪ್ ಮಾಡಿರಿ. ನಿಮಗೆ ಗೊತ್ತಿರೋರು ಯಾರಾದರೂ ಒಳ್ಳೆ ಜ್ಯೋತಿಷ್ಯರು ಇದ್ದರೆ ಹೇಳಿ. ನಮ್ಮ ಹುಡುಗಿದು ನಮ್ಮದು ಸೆಟ್ ಆಗುತ್ತಾ? ಅಲ್ಲ, ಸೆಟ್ ಆಗೋಕ್ಕೆ ಏನು ಮಾಡಬೇಕು ಅಂತ ಕೇಳಬೇಕು. ನಿಮಗೆ ಏನಾದರೂ ಈ ಪೂಜೆ ರಥ ಗೊತ್ತಿದ್ರೆ ಹೇಳಿ, ಮಾಡೋಣ. ಬಟ್ ನಂಗೆ ಅವಳು ಬೇಕ್ರಿ. ಆ ಕಡೆಯಿಂದ ಏನೂ ಅನ್ಸರಿಲ್ಲ, ಬರೀ ನಗ್ತಾ ಇದ್ದಾರೆ. ಆ ನಗು ಯಾಕೋ ಡಿಸ್ಟರ್ಬ್ ಮಾಡೋ ಹಾಗಿತ್ತು. ಕಣ್ಣೆದುರು ಇರುವ ನೋಟವನ್ನು ಮರೆಸುವ ಹಾಗಿತ್ತು ಆ ನಗು. ಒಂದು ಕ್ಷಣ ಏನೋ ಮಿಸ್ ಹೊಡಿತಾ ಇದೆ ಅನ್ನಿಸ್ತು. ಆದರೆ ಬೇಡ, ಎದುರಿಗೆ ನಮ್ಮ ಹುಡುಗಿ ಇರೋವಾಗ. ಸರಿ ಪವಿ, ನಾನಿವಾಗ ಹೋಗಬೇಕು, ಮತ್ತೆ ಸಿಗ್ತೀನಿ. ಆದರೆ ನಾ ಹೇಳಿದ್ದು ಮರಿಬೇಡಿ, ಬಾಯ್ ಅಂತ ಹೊರಟೆ. ರಾತ್ರಿ ರೂಮ್ಗೆ ಹೋಗಿ ಮಲಗದ ಮೇಲೆ ಏನೋ ಗೊಂದಲ. ದಿನ ಕಾಡಿಸ್ತಾ ಇದ್ದ ಆ ನೋಟ. ಬಟ್ ಇವತ್ತು ಮಾತಾಡಿದ್ದು ಪವೀಳ ನಗು ಅದನ್ನೇ ಮರೆಸ್ತಾ ಇದೆ ಅಲ್ಲ. ಅಯ್ಯೋ ದೇವ್ರೆ, ಬೇಡಪ್ಪ, ಈ ಹುಡುಗಿ ಸಹವಾಸ ಅಂತ ಮುಸ್ಕೊದ್ದು ಮಲಗಿದೆ. ಡೈಲಿ ರೊಟೀನ್. ಜಾನುನ ನೋಡೋದು, ನಗೋದು, ಕ್ಲಾಸ್ಗೆ ಹೋಗೋದು. ಮತ್ತೆ 1 ವಾರ ಕಳೀತು. ಯಾಕೋ ಪವಿ ನೆನಪಾದ್ಲು. ಬಟ್ ಅವತ್ತು ಆ ಗಲಾಟೆಯಲ್ಲಿ ನಂಬರ್ ಸೇವ್ ಮಾಡಿರಲಿಲ್ಲ. ಪವಿ ನಂಬರ್ ನನ್ನ ಫ್ರೆಂಡ್ ಕವಿಶ್ ಹತ್ರ ಇರುತ್ತೆ. ಬಟ್ ಅವನ ಹತ್ತಿರ ಹೀಗೆ ಕೇಳೋದು. ಅವನು ನಮ್ಮ ಬಗ್ಗೆ ತಪ್ಪು ತಿಳಿಬಾರ್ದು. ಏನು ಮಾಡೋದು ಅಂತ ತಿಳಿಲಿಲ್ಲ. ಒಂದಿನ ಕವಿಶ್ ನನ್ನ ರೂಮ್ಗೆ ಬಂದಾಗ, ದೋಸ್ತ್ ನನ್ನ ಫೋನ್ ಸಿಗ್ತಿಲ್ಲ, ನಿನ್ನ ಫೋನಿಂದ ರಿಂಗ್ ಮಾಡ್ತೀನಿ, ಲಾಕ್ ಓಪನ್ ಮಾಡಿಕೊಡೋ ಅಂತ ಓಪನ್ ಮಾಡಿಸಿದೆ. ಹೇಗೋ ಮಾಡಿ ಪವಿ ನಂಬರ್ ಹುಡುಕಿಬಿಟ್ಟೆ. ಆದರೆ ತಪ್ಪು ಮಾಡೋದ್ನ ಅಂತ ಬೇಜಾರಾಗಿತ್ತು. ಆದರೆ ನನ್ನ ಉದ್ದೇಶ ಕೆಟ್ಟದ್ದಲ್ಲ, ಸೊ ಯಾಕೆ ಚಿಂತೆ ಮಾಡೋದು ಅಂದ್ಕೊಂಡು ಸುಮ್ಮನಾದೆ. ನಂಬರ್ ಏನೋ ಸಿಕ್ಕಿತು. ಫಸ್ಟ್ ಕಾಲ್ ಮಾಡೋದು ಬೇಡ ಅಂತ ಮೆಸೇಜ್ ಮಾಡಿದೆ. ಸ್ವಲ್ಪ ಹೊತ್ತು ಏನೂ ರಿಪ್ಲೈ ಬರಲಿಲ್ಲ. ಹೋಗಲಿ ಅಂತ ಸುಮ್ಮನಾದೆ. ನೆಕ್ಸ್ಟ್ ಡೇನು ಹಾಗೆ ಆಗಿತ್ತು. ಅವರು ಆನ್ಲೈನಲ್ಲಿ ಇದ್ದರೂ ರಿಪ್ಲೈ ಮಾಡಲಿಲ್ಲ. ಧೈರ್ಯ ಮಾಡಿ ಕಾಲ್ ಮಾಡಿದೆ.
ಆ ಕಡೆಯಿಂದ ಹಲೋ ಅನ್ನೋ ಧ್ವನಿ. ಬಟ್ ಆ ಧ್ವನಿಯಲ್ಲಿ ಅವತ್ತು ಇದ್ದ ಖುಷಿ ಹುರುಪು ಇವತ್ತಿರಲಿಲ್ಲ. ಇದು ಪವಿ ಅವರೇನಾ? ಬೇರೆ ಯಾರಾದ್ರೂನಾ? ನಾನೇ ಪವಿ. ಹೇಳಿ ಗೌರವ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವ್ಯಾಕೆ ತುಂಬ ಡಲ್ ಆಗಿದ್ದೀರಾ? ಹಾಗೇನೂ ಇಲ್ಲ, ಸ್ವಲ್ಪ ತಲೆನೋವು ಅಷ್ಟೇ. ಓ ಹೌದಾ, ಸ್ವಲ್ಪ ಅದು ಇದು ಊಟ ತಿಂಡಿ ಎಲ್ಲ ಕೇಳಿ ಸರಿ ಮತ್ತೆ ಸಿಗೋಣ ಅಂತ ಕಾಲ್ ಕಟ್ ಮಾಡಿದ್ರು. ಬಟ್ ಅವತ್ತಿನ ನಗು ಮಿಸ್ ಮಾಡ್ತಾ ಇದ್ದೆ. ಸ್ವಲ್ಪ ಹೊತ್ತು ಬಿಟ್ಟು ತಲೆನೋವು ಕಮ್ಮಿ ಆಗಿದೆಯಾ, ಮಾತ್ರೆ ತಗೊಂಡ್ರಾ ಅಂತ ಮೆಸೇಜ್ ಮಾಡಿದೆ. ಈ ಸರಿ ರಿಪ್ಲೈ ಬಂತು. ಅವರ ಮಾತಿಂದ ಅವರು ಏನೋ ನೋವಲ್ಲಿ ಇದ್ದಾರೆ ಅನ್ನಿಸ್ತು. ಹಾಗೆ ಅದು ಇದು ಚಾಟಿಂಗ್ ಜಾಸ್ತಿ ಆಗಿತ್ತು. ಅವರ ಪ್ರಾಬ್ಲಮ್ ಏನು ಅಂತ ತಿಳ್ಕೊಂಡು ಅದನ್ನು ಸಾಲ್ವ್ ಮಾಡಿದ್ದು ಆಗಿತ್ತು. ಹೀಗೆ ಮಾತು ಕತೆ ಹರಟೆ ಸಲಿಗೆ ಜಾಸ್ತಿ ಆಗಿತ್ತು. ಹೋಗಿ ಬನ್ನಿ ಇರೋ ಕಡೆಯೆಲ್ಲ ಹೋಗೋ ಬಾ ಬಂದಿತ್ತು. ಒಂದು ಒಳ್ಳೆ ಸ್ನೇಹ ಮೂಡಿತ್ತು. ಈ ಕಡೆ ಜಾನು ವಿಷಯದಲ್ಲಿ ಏನೂ ಡೆವಲಪ್ಮೆಂಟ್ಸ್ ಆಗಲಿಲ್ಲ. ಒಂದು ದಿನ ಇದ್ದಕ್ಕಿದ್ದ ಹಾಗೆ ಜಾನು ಬಂದು ನನ್ನ ಮುಂದೆ ನಿಂತ್ಕೊಂಡು, ಹಾಯ್, ಏನು ಇತ್ತೀಚೆಗೆ ಫೋನಲ್ಲೇ ಬ್ಯುಸಿ ಇರ್ತೀಯಾ? ಈ ಕಡೆ ನೋಡೋದೇ ಇಲ್ಲ? ತಗೋ, ಇದು ನನ್ನ ನಂಬರ್, ಈವ್ನಿಂಗ್ 7ಗೆ ಕಾಲ್ ಮಾಡು ಅಂತ ಹೇಳಿ ಹೋದ್ಲು. ಸುತ್ತಲೂ ಇದ್ದ ಫ್ರೆಂಡ್ಸ್ ಎಲ್ಲ ಮಚ ಲಾಡು ಬಂದು ಬಾಯಿಗೆ ಬಿತ್ತ ಅಂತ ರೇಗಿಸಿದ್ದು. ನನಗೂ ತುಂಬ ಎಕ್ಸೈಟ್ಮೆಂಟ್. ಸಂಜೆ 7 ಗಂಟೆ ಬೇಗ ಆಗಲಿ ಅಂತ ಕಾಯ್ತಲಿದ್ದೆ. 6:30ಕ್ಕೆಲ್ಲ ಪವಿ ನೆನಪಾಯಿತು. ಜಾನು ವಿಷಯ ಅವಳಿಗೆ ಹೇಳೋಣ ಅಂತ ಕಾಲ್ ಮಾಡಿದೆ. ಪಿಕ್ ಮಾಡಲಿಲ್ಲ. 5 ನಿಮಿಷ ಬಿಟ್ಟು ವಾಪಸ್ ಕಾಲ್ ಬಂತು. ಸಾರಿ ಕಣೋ, ಹಾಸ್ಪಿಟಲಲ್ಲಿ ಇದ್ದೀನಿ, ಅದಕ್ಕೆ ಪಿಕ್ ಮಾಡಲಿಲ್ಲ. ಹಾಸ್ಪಿಟಲ್? ಯಾಕೆ, ಏನಾಯಿತು? ಹುಷಾರಾಗಿದ್ದೀಯಾ ತಾನೇ? ನಾನು ಹುಷಾರಾಗಿದ್ದೀನಿ ಕಣೋ, ಆದರೆ ಅಮ್ಮಂಗೆ ಇದ್ದಕ್ಕಿದ್ದ ಹಾಗೆ ಎದೆ ನೋವು ಅಂತ ಅಂದರು. ಅದಕ್ಕೆ ಕರ್ಕೊಂಡು ಬಂದ್ವಿ. ಡಾಕ್ಟರ್ ಏನೂ ಹೇಳ್ತಾ ಇಲ್ಲ. ಅಪ್ಪ ಬೇರೆ ಊರಲ್ಲಿಲ್ಲ. ನನಗೆ ತುಂಬ ಭಯ ಆಗ್ತಾ ಇದೆ. ಅಯ್ಯೋ, ಏನೂ ಆಗಲ್ಲಮ್ಮ, ನೀನು ಧೈರ್ಯ ತಂದ್ಕೋ. ದೂರದ ಊರಲ್ಲಿದ್ದರೂ ಫೋನಲ್ಲಿ ನಿನ್ನ ಜೊತೆ ಇರ್ತೀನಿ ಅಂತ ಸಮಾಧಾನ ಮಾಡೋದ್ರಲ್ಲಿ ಟೈಮ್ ಹೋದದ್ದೇ ಗೊತ್ತಾಗಲಿಲ್ಲ. ಜಾನುಗೆ ಕಾಲ್ ಮಾಡೋದು ಮರೆತೇ ಹೋಗಿಬಿಟ್ಟಿತ್ತು. ಪವಿ ಅಮ್ಮನ್ನ ವಾರ್ಡ್ಗೆ ಶಿಫ್ಟ್ ಮಾಡಿ ಅವರ ಅಪ್ಪ ಊರಿಂದ ಬರೋವರೆಗೂ ಅವಳಿಗೆ ಕಾಲ್ ಮೆಸೇಜ್ ಮಾಡ್ತಾ ಇದ್ದೆ. ಅವಳು ಸ್ವಲ್ಪ ಕಂಫರ್ಟ್ ಆದಮೇಲೆ ಅವಳಿಗೆ ಮಲಗಿ ರೆಸ್ಟ್ ಮಾಡಿ ತುಂಬ ಸ್ಟ್ರೆಸ್ ಆಗಿದ್ದೀಯಾ, ಗುಡ್ ನೈಟ್ ಅಂತ ಹೇಳೋದ್ರಲ್ಲೇ 11 PM. ಆಮೇಲೆ ನೆನಪಾದದ್ದು ಜಾನು. ಇದೇನಾಯ್ತಪ್ಪ, ನನಗೆ ಇಷ್ಟೊತ್ತು ನೆನಪೇ ಇರಲಿಲ್ಲ. ಪವಿ ನನ್ನ ಒಳ್ಳೆ ಫ್ರೆಂಡ್ ಆಗಿದ್ದಾಳೆ. ಅವಳಿಗೆ ಈ ಪರಿಸ್ಥಿತಿಯಲ್ಲಿ ಸಪೋರ್ಟ್ ಮಾಡಬೇಕಾದದ್ದು ನನ್ನ ಕರ್ತವ್ಯ ಅಲ್ವಾ? ಜಾನು ಜೊತೆ ನಾಳೆ ಮಾತಾಡಬಹುದು ಅಂತ ಮಲಗಿದೆ. ಬೆಳಗ್ಗೆ ಎದ್ದು ಪವಿಗೆ ಗುಡ್ ಮಾರ್ನಿಂಗ್ ಮೆಸೇಜ್ ಕಳಿಸಿ ಅವಳ ಬಗ್ಗೆ, ಅವಳ ಅಮ್ಮನ ಆರೋಗ್ಯದ ಬಗ್ಗೆ ವಿಚಾರಿಸಿಕೊಂಡು ರೆಡಿಯಾಗಿ ಕಾಲೇಜ್ಗೆ ಹೊರಟೆ. ದಿನ ಕಾಲೇಜ್ ಕ್ಯಾಂಪಸಲ್ಲಿ ಕಣ್ಣಲ್ಲೇ ಕೊಲ್ಲುತ್ತಾ ಇದ್ದ ಪವಿ ನಮ್ಮ ಹಾಸ್ಟೆಲ್ ಕಾರ್ನರಲ್ಲಿ. ನಿಜವಾಗೂ ಕೊಂದೇ ಬಿಡ್ತಾಳೇನೋ ಅನ್ನೋವಷ್ಟು ಕೋಪ ಕಣ್ಣಲ್ಲಿ. ಹಬ್ಬ, 1 ನಿಮಿಷ ಎದೆ ಬಡಿತಾ ನಿಂತೋಯ್ತು. ಸದ್ಯ ಜೊತೆಗೆ ಫ್ರೆಂಡ್ಸ್ ಯಾರೂ ಇರಲಿಲ್ಲ. ಇದ್ದಿದ್ರೆ ನಾನು ಅವಳಿಗೆ ಹೆದರಿದ್ದನ್ನು ಕಾಲೇಜ್ ತುಂಬ ಸುದ್ದಿ ಮಾಡಿರೋರು. ನಾನು ನಿಧಾನಕ್ಕೆ ಹೆಜ್ಜೆ ಇಡ್ತಾ ಮುಂದೆ ಹೋಗ್ತಾ ಇದ್ದೆ. ಅವಳು ಜೋರಾಗಿ ಬಂದು ನನ್ನ ಮುಂದೆ ನಿಂತಳು. ನಿನ್ನೆ ಯಾಕೆ ಕಾಲ್ ಮಾಡಲಿಲ್ಲ? ನಾನಾಗೆ ಬಂದು ನಂಬರ್ ಕೊಟ್ಟು ಕಾಲ್ ಮಾಡು ಅಂದರೂ ಮಾಡಲಿಲ್ಲ ನೀನು. ಅಷ್ಟು ಆಟಿಟ್ಯೂಡ್ ಅಲ್ವಾ? ನಾನು ನನ್ನ ಫ್ರೆಂಡ್ಸ್ ಮುಂದೆ ಎಲ್ಲ ಹೇಳಿದ್ದೆ ನೀನು ಫೋನ್ ಮಾಡ್ತೀಯಾ ಅಂತ. ಅವ್ರ ಮುಂದೆ ನನಗೆ ಎಷ್ಟು ಇನ್ಸಲ್ಟ್ ಆಯಿತು ಗೊತ್ತಾ ಅಂತ ರೇಗಾಡಿದ್ಲು. ಇದೇನಪ್ಪ, ನಾವಿಬ್ಬರು ಸರಿಯಾಗಿ ಮಾತಾಡಿಲ್ಲ. ನಾನು ಅವಳಿಗೆ ಇನ್ನೂ ಪ್ರಪೋಸ್ ಮಾಡಿಲ್ಲ, ಈವಾಗಲೇ ಹಿಂಗೆ ಆಡ್ತಾ ಇದ್ದಾಳಲ್ಲ, ಏನು ಇವಳ ಕತೆ ಅಂತ ಗೊಣಗಿದೆ. ಅವಳು ಅದನ್ನೇನು ಕೇಳಿಸ್ಕೊಳ್ದೆ, ನೋಡು ಇವತ್ತು ಸಂಜೆ ನಿನ್ನಂಗೆ ಕಾಲ್ ಮಾಡಲೇಬೇಕು, ಇಲ್ಲ ಅಂದರೆ ಏನು ಮಾಡ್ತೀನಿ ನೋಡು ಅಂತ ಕೋಪ ಮಾಡಿಕೊಂಡು ಹೊರಟೆ ಹೋದ್ಲು. ನಾನು ಕನ್ಫ್ಯೂಸ್ ಆದೆ. ಬಟ್ ನಾವು ಪ್ರಪೋಸ್ ಮಾಡದೇ ಇದ್ರೂ ಇಬ್ಬರು ಒಳಗೊಳಗೆ ಇಷ್ಟಪಡ್ತಾ ಇರೋದು ನಿಜ ಅಲ್ವಾ? ಇರಲಿ, ಇವತ್ತು ಮಿಸ್ ಮಾಡದೆ ಕಾಲ್ ಮಾಡಬೇಕು ಅಂತ ಅಂದ್ಕೊಂಡೆ. ಕಾಲೇಜ್ಗೆ ಹೋಗಿ ವಾಪಸ್ ರೂಮ್ಗೆ ಬಂದು ಪವಿಗೆ ಮೆಸೇಜ್ ಮಾಡಿದೆ. ಬೆಳಗ್ಗೆ ನಡೆದ ಜಾನು ವಿಷಯ ಎಲ್ಲ ಪವಿಗೆ ಹೇಳಿದೆ. ಅವಳು ನನಗೆ ಬೈದು ಬುದ್ಧಿ ಹೇಳಿದ್ಲು. ಇಷ್ಟು ದಿವಸ ಅವಳಿಗೋಸ್ಕರ ಅಷ್ಟು ಕಾಯ್ತಾ ಇದ್ದೆ, ಮತ್ತೆ ಈಗ ಅವಕಾಶ ಸಿಕ್ಕಾಗ ಹೀಗೆ ಮಾಡಿದ್ದೀಯಾ? ಪಾಪ, ಅವಳಿಗೆ ಎಷ್ಟು ನೋವಾಯಿತೋ ಏನೋ. ಅದು ನನ್ನಿಂದಾಗಿ ಹೀಗೆಲ್ಲ ಆಗಿದ್ದು ನನಗೆ ತುಂಬ ಬೇಜಾರಾಗಿದೆ, ಸಾರಿ ಅಂತ ನೊಂದುಕೊಂಡಳು. ಅರೇ ಇಲ್ಲ ಬಿಡಿ, ಇವತ್ತು ಮಾತಾಡ್ತೀನಿ, ಅವಳನ್ನು ಹೇಗೋ ಕನ್ವಿನ್ಸ್ ಮಾಡ್ತೀನಿ, ಯು ಡೋಂಟ್ ವರಿ ಅಂತ ಅವಳಿಗೆ ಸಮಾಧಾನ ಮಾಡಿದೆ. ಸಂಜೆ ಸುಮಾರು 6 ಗಂಟೆ. ಫೋನ್ ನಂಬರ್ ಡಯಲ್ ಮಾಡಿದ್ದೀನಿ. ಬಟ್ ಕಾಲ್ ಮಾಡೋಕ್ಕೆ ಧೈರ್ಯ ಬರ್ತಾ ಇಲ್ಲ. ಏನಂತ ಮಾತಾಡಬೇಕು, ಹೀಗೆ ಸ್ಟಾರ್ಟ್ ಮಾಡಬೇಕು ಅಂತ ತಿಳಿತಾ ಇಲ್ಲ.
ಆಗಿದ್ದಾಗಲಿ ಅಂತ ಕಾಲ್ ಮಾಡಿದೆ. ನನ್ನ ಕಾಲ್ಗೆ ವೆಯ್ಟ್ ಮಾಡ್ತಾ ಫೋನ್ನ ಕೈ ಒಳಗೆ ಇಟ್ಕೊಂಡಿದ್ಲು ಅನ್ಸುತ್ತೆ. ಒಂದೇ ರಿಂಗ್ಗೆ ಕಾಲ್ ರಿಸೀವ್ ಆಗಿತ್ತು. ಆ ಕಡೆ ಜಾನು ಫುಲ್ ಖುಷಿಯಿಂದ, ಹಲೋ, ಇವಾಗಾದರೂ ಫೋನ್ ಮಾಡಿದೆ ಅಲ್ವಾ? ಥ್ಯಾಂಕ್ ಯು. ಸಾರಿ, ಮಾರ್ನಿಂಗ್ ಸ್ವಲ್ಪ ಜೋರಾಗಿ ಮಾತಾಡಿದೆ. ನಿಂಗೆ ಬೇಜಾರಾಗಿತ್ತಾ? ಹೋಗ್ಲಿ ಬಿಡು, ಟೀ ಆಯ್ತಾ ಅಂತ ಒಂದೇ ಉಸಿರಲ್ಲಿ ನನ್ನ ಉತ್ತರಕ್ಕೂ ಕಾಯದೆ ಪಟ್ಪಟ ಅಂತ ಮಾತಾಡ್ತಿದ್ದಾಳೆ. ಗೌರವ್, ಹೇಳು, ಏನಾದರೂ ಮಾತಾಡು. ಕಾಲೇಜಲ್ಲಿ ಫುಲ್ ಹವಾ ಮೇಂಟೈನ್ ಮಾಡ್ತೀಯಾ? ಸೀನಿಯರ್ಸ್ಗೆಲ್ಲ ಹವಾಸ್ ಆಗ್ತೀಯಾ ಅಂತೆ? ಈಗೇನು ಎಷ್ಟು ಸೈಲೆಂಟ್ ಇದ್ದೀಯಾ? ಹಾಗೇನಿಲ್ಲ, ಇದೆಲ್ಲ ನಿಂಗೆ ಯಾರು ಹೇಳಿದ್ರು? ನಾನೇನು ಕಾಲೇಜ್ ರೌಡಿನೂ ಅಲ್ಲ, ಹೀರೋನೂ ಅಲ್ಲ. ನಾನಾಗೆ ಯಾರ ತಂಟೆಗೂ ಹೋಗೋದಿಲ್ಲ. ಸುಮ್ಮನೆ ನಮ್ಮ ತಂಟೆಗೆ ಬಂದರೆ ಮಾತ್ರ ಬಿಡೋದಿಲ್ಲ ಅಷ್ಟೇ. ಹೋ, ಇಷ್ಟಾದರೂ ಮಾತಾಡಿದೆ ಅಲ್ಲ, ಥ್ಯಾಂಕ್ಸ್. ಮತ್ತೆ ಅಂತ ಮಾತು ಮುಂದುವರಿಸಿದಳು. ಅವಳು ಹೇಳೋದು ನಾನು ಕೇಳಿಸ್ಕೊಳ್ಳೋದು ಅಷ್ಟೇ. ಮಧ್ಯ ಮಧ್ಯ ಹಾ ಹೂ ಅಷ್ಟೇ. 30 ನಿಮಿಷ ಏನು ಮಾತಾಡಿದ್ವಿ ಅಂತಾನೆ ಗೊತ್ತಾಗಲಿಲ್ಲ. ಒಂಥರಹ ಹುಡುಗಿಯರ ವಿಷಯಕ್ಕೆ ನಾನು ಸ್ವಲ್ಪ ಹಾಗೆ ಮೆಕ್ಯಾನಿಕಲ್ ಬ್ರಾಂಚ್, ಸೊ ಸ್ವಲ್ಪ ಹುಡುಗಿಯರಿಂದ ದೂರನೇ. ಕಾಮನ್ ಫ್ರೆಂಡ್ಸ್ ಸಾಕಷ್ಟು ಜನ ಹುಡುಗಿಯರು ಇದ್ದರು. ಹಾಗೆ ಎದುರಿಗೆ ಸಿಕ್ಕಾಗ ಹಲೋ ಹಾಯ್ ಅಷ್ಟೇ. ಇತ್ತೀಚೆಗೆ ಪರಿಚಯ ಆದ ಪವಿ ಜೊತೆ ಸ್ವಲ್ಪ ಕಂಫರ್ಟಾಗಿ ಮಾತಾಡ್ತಾ ಇದ್ದೆ. ಅವಳನ್ನು ಒಂದು ಸಾರಿನೂ ನೋಡಿರಲಿಲ್ಲ. ಅವಳು ನನ್ನ ನೋಡಿರಲಿಲ್ಲ. ಫೇಸ್ಬುಕ್ ವಾಟ್ಸಪ್ ಹಾವಳಿ ಇರಲಿಲ್ಲ ಆವಾಗ. ಮೇಲಲ್ಲಿ ಹೇಗೋ ನೋಡಬಹುದಿತ್ತು. ಬಟ್ ನಾನು ಯಾವಾಗೂ ಕೇಳಿರಲಿಲ್ಲ, ಅವಳು ಕೇಳಿರಲಿಲ್ಲ. ಆದರೆ ಜಾನು ವಿಷಯ ಹಾಗಲ್ಲ. ನನ್ನ ಜೂನಿಯರ್, IS ಬ್ರಾಂಚ್, ಸೆಕೆಂಡ್ ಸೆಮ್. ಬಟ್ ನನ್ನ ಕಣ್ಣಿಗೆ ಬಿದ್ದಿದ್ಲು. ನಾನು ಅವಳನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಇತ್ತೀಚೆಗೆ. ಅವಳ ನೋಟದಲ್ಲಿ ಏನೋ ಅಟ್ರಾಕ್ಷನ್ ಇತ್ತು. ಆ ನಗು ನನ್ನ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇತ್ತು. ದೂರ ಇದ್ದರೆ ನೋಡಬೇಕು ಅನ್ನಿಸ್ತಾ ಇತ್ತು. ಹತ್ರ ಬಂದರೆ ಭಯ ಆಗಿ ಓಡಿ ಹೋಗಿಬಿಡೋಣ ಅನ್ನಿಸ್ತಾ ಇತ್ತು. ಫುಲ್ ಫಿಲ್ಮ್ ರೇಂಜ್ಗೆ ಹೋಗ್ತಾ ಇತ್ತು ನನ್ನ ಲೈಫ್. ಓಕೆ ಜಾನು ಎಂದು ಕಾಲ್ ಕಟ್ ಮಾಡ್ತಾ ಇದ್ದ ಹಾಗೆ ಇಮ್ಮಿಡಿಯೇಟ್ಲಿ ಪವಿಗೆ ಮೆಸೇಜ್ ಮಾಡಿದೆ. ನಡೆದದ್ದೆಲ್ಲ ಹೇಳಿದೆ. ಅವಳ ಮುಂದೆ ಕೋಲೆ ಬಸವನ ತರಹ ತಲೆ ಅಲ್ಲಾಡಿಸ್ತಾ ನಿಂತಿದ್ದು, ಬರೀ ಹೂವು ಅಷ್ಟೇ ಮಾತಾಡಿದ್ದು ಕೇಳಿ ಅವಳು ನಗು ಅಂದರೆ ನಗು. ಆವಾಗ ನಾನು ಫುಲ್ ಜೋರಾಗಿ ಸೀರಿಯಸ್ ಆಗಿ ಪವಿಗೆ ವಾರ್ನಿಂಗ್ ಮಾಡಿದೆ. ಪವಿ, ಹೀಗೆಲ್ಲ ಪದೇ ಪದೇ ನಗಬೇಡ. ನಿನ್ನ ನಗು ಸರಿ ಇಲ್ಲ, ನನಗೆ ತುಂಬ ಡಿಸ್ಟರ್ಬ್ ಮಾಡುತ್ತೆ, ಕನ್ಫ್ಯೂಸ್ ಮಾಡುತ್ತೆ, ಹುಚ್ಚಿಡಿಸುತ್ತೆ ಅಂತ. ಅವಳು ಇನ್ನೂ ಜೋರಾಗಿ ನಗೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ತೋರಿಸ್ಬಿಟ್ಟೆ ಅಲ್ಲ ನಿಮ್ಮ ಹುಡುಗರ ಬುದ್ಧಿ, ಫ್ಲರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಯಾ ಅಂತ ಉಸಿಕೋಪ ಮಾಡಿಕೊಂಡಳು. ಅಯ್ಯೋ ಪವಿ, ಇಲ್ಲ, ನಾನು ಆ ತರಹ ಹುಡುಗ ಅಲ್ಲ ಕಣೆ, ಪ್ಲೀಸ್ ತಪ್ಪು ತಿಳ್ಕೊಬೇಡ. ಏನೋ ಹೇಳಬೇಕು ಅನ್ನಿಸ್ತು ಹೇಳಿದೆ, ಸಾರಿ ಅಂದೆ. ಅವಳು ಪರವಾಗಿಲ್ಲ ಬಿಡು, ಫ್ರೆಂಡ್ಶಿಪ್ ಕಿಯಾತೋ ನಿಭಾನ ಹೇ ಪಡೇಗ ಅಂತ ನಕ್ಕು ಸುಮ್ಮನಾದ್ಲು. ಪವಿ ಜೊತೆ ಸ್ನೇಹ ಗಟ್ಟಿಯಾಗುತ್ತಾ ಹೋಯಿತು. ಅವಳ ಮಾತು, ನಗು, ಮುಗ್ಧತೆ, ಸರಳ ವ್ಯಕ್ತಿತ್ವ ನನಗೆ ಹಿಡಿಸಿತ್ತು. ಅವಳು ಮನೆಯಲ್ಲೇ ಇದ್ದಿದ್ದರಿಂದ ಕಾಲ್ ಕಡಿಮೆ, ಆವಾಗವಾಗ ಮೆಸೇಜ್ ಮಾಡ್ತಾ ಇದ್ಲು. ಜಾನುನು ತುಂಬ ಒಳ್ಳೆ ಹುಡುಗಿ. ಬಟ್ ಸಮ್ ಎಕ್ಸಾಮ್ ಟೈಮ್, ಸೊ ಜಾಸ್ತಿ ಮೆಸೇಜ್ ಕಾಲೆಲ್ಲ ಬೇಡ ಅಂತ ಒಪ್ಪಂದ ಮಾಡಿಕೊಂಡ್ರಿ. ನಾವು ನಮ್ಮ ಮನಸ್ಸಲ್ಲಿ ಇರುವ ಭಾವನೆಯನ್ನು ಶೇರ್ ಮಾಡಿಕೊಂಡಿಲ್ಲ. ಕಾಲೇಜಲ್ಲಿ ಸಿಕ್ಕಾಗ ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಯಾಕಂದರೆ ಮೊದಲೇ ಅವಳು ಹಾಸ್ಟೆಲಲ್ಲಿ ಇರುವ ಹುಡುಗಿ, ಸುಮ್ಮನೆ ಗಾಸಿಪ್ ಮಾಡ್ತಾರೆ ಅಂತ ಭಯ. ಸೊ ಆವಾಗವಾಗ ಕಾಲ್ಸ್, ಮೆಸೇಜ್ ಅಷ್ಟೇ. ಜಾನು ಜೊತೆ ಮಾತಾಡಿದ್ದು, ಮೆಸೇಜ್ ಮಾಡಿದ್ದು ವಿಷಯ ಎಲ್ಲ ಪವಿಗೆ ಹೇಳ್ತಾ ಇದ್ದೆ. ಆದರೆ ಪವಿ ಬಗ್ಗೆ ಜಾನುಗೆ ಏನೂ ಹೇಳಿರಲಿಲ್ಲ. ಅಂದ ಹಾಗೆ ಪವಿ ಬಗ್ಗೆ ಏನೂ ಹೇಳಿಲ್ಲ ಅಲ್ವಾ? ಅವಳದು ತುಮಕೂರು, ಅವಳು BBA ಫಸ್ಟ್ ಇಯರ್ ಇದ್ಲು. ತಂದೆ ತಾಯಿ ಇಬ್ಬರು ತಂಗಿಯರು. ನಮ್ಮದು ಬಳ್ಳಾರಿ, ಇಂಜಿನಿಯರಿಂಗ್ 3rd ಇಯರ್. ಅಪ್ಪ ಅಮ್ಮ ಮತ್ತು 2 ಅಣ್ಣಂದಿರು. ಎತ್ತಡ ಮಾಮರ ಎತ್ತಡ ಕೋಗಿಲೆ, ಎತ್ತಿಂದೆತ್ತ ಸಂಬಂಧವಯ್ಯ ಅನ್ನೋ ಹಾಗೆ ತುಮಕೂರಲ್ಲಿ, ಬಳ್ಳಾರಿಯಲ್ಲಿ ಹೇಗೋ ಫೋನಲ್ಲಿ ಇಬ್ಬರು ಒಳ್ಳೆ ಸ್ನೇಹಿತರಾಗಿದ್ವಿ. ನನ್ನ ಪೇರೆಂಟ್ಸ್ಗೂ ಪವಿ ಪೇರೆಂಟ್ಸ್ಗೂ ಸಿಮಿಲಾರಿಟಿ ಇತ್ತು. ಅದೇನು ಅಂದರೆ ಅವರಿಗೂ 3 ಜನ ಮಕ್ಕಳು, ಇವರಿಗೂ 3 ಜನ ಮಕ್ಕಳು. ಹಾಂ, ಜಾನು ಪವಿ ಇಬ್ಬರು ಪಾರ್ಟ್ ಆಫ್ ಡೈಲಿ ರೊಟೀನ್ ಆಗಿದ್ರು. ಫ್ರೆಂಡ್ಸ್ ಕೈಗೆ ಸಿಗೋದು ಕಮ್ಮಿ ಮಾಡಿದ್ದೆ. ಸಂಜೆ ಕಾಲೇಜ್ ಸಮೀಪ ಇದ್ದ ನಮ್ಮ ಫ್ರೆಂಡ್ಸ್ ಅಡ್ಡಕ್ಕೆ ಹೋಗೋದೇ ನಿಲ್ಲಿಸಿಬಿಟ್ಟಿದ್ದೆ. ತುಂಬ ಕ್ಲೋಸ್ ಫ್ರೆಂಡ್ಸ್ಗೆ ಜಾನು ವಿಷಯ ಗೊತ್ತಿತ್ತು. ಆದರೆ ಪವಿ ವಿಷಯ ಯಾರಿಗೂ ಗೊತ್ತಿರಲಿಲ್ಲ. ಮಗ, ಹುಡುಗಿ ಬಂದಮೇಲೆ ನಾವೆಲ್ಲ ಬೇಡ ಅಲ್ಲ, ಇವತ್ತು ಅಡ್ಡಾಗೆ ಬಂದರೆ ಸರಿ ಮಚ್ಚ, ಇಲ್ಲ ಅಂದರೆ ಫೋನ್ ಹೊತ್ತೋಕ್ಕೆ ಕೈ ಇರಲ್ಲ, ಹುಷಾರು ಅಂತ ರೇಗಾಡಿದ್ರು ಸಲಿಗೆಯಿಂದ. ಪವಿ ಬೆಳಗ್ಗೆ ಗುಡ್ ಮಾರ್ನಿಂಗ್ ಮೆಸೇಜ್ ಕಳಿಸಿದ ಮೇಲೆ ಸಂಜೆ ಆದರೂ ಒಂದು ಮೆಸೇಜ್ ಮಾಡಿರಲಿಲ್ಲ. ನಾನೇ ಕಳಿಸಿದ್ರೂ ರಿಪ್ಲೈ ಇರಲಿಲ್ಲ.
ಫ್ರೆಂಡ್ಸ್ ಆದರೂ ಸಿಗ್ತಾರೆ ಅಂತ ಜಾನು ನಾನು ಫ್ರೆಂಡ್ಸ್ ಜೊತೆ ಇರ್ತೀನಿ, ನೀನು ರಾತ್ರಿವರೆಗೂ ಕಾಲ್ ಮೆಸೇಜ್ ಮಾಡಬೇಡ, ಫ್ರೆಂಡ್ಸ್ ಸುಮ್ಮನೆ ಕಾಡಿಸ್ತಾರೆ ಅಂತ ಮೆಸೇಜ್ ಕಳಿಸಿ ಅಡ್ಡಕ್ಕೆ ಹೋದೆ. ಬಟ್ ಆವಾಗವಾಗ ಫೋನ್ ಓಪನ್ ಮಾಡಿ ನೋಡ್ತಾ ಇದ್ದೆ. ಪವಿ ಮೆಸೇಜ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಹುಡುಗರ ಗುಂಪಲ್ಲಿ ನಿಂತ್ಕೊಂಡು ಹರಟೆ ಹೊಡಿತಾ ಕಾಲೇಜ್ ಕಾಸಿಪ್ ಮಾತಾಡ್ತಾ ಇದ್ರೂ ನನ್ನ ಮನಸ್ಸು ಪವಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದ. ಅಷ್ಟರಲ್ಲೇ ಫೋನ್ ರಿಂಗ್ ಸ್ಟಾರ್ಟ್ ಆಗಿತ್ತು. ಯಾರ್ದಪ್ಪ ಅಂತ ನೋಡೋದ್ರಲ್ಲೇ ಪವಿತು. ಅಯ್ಯೋ, ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಯಾವುದೋ ಹುಡುಗಿ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾದರೆ ಸುಮ್ಮನೆ 108 ಮಾತಾಡ್ತಾರೆ. ಹಾಗಂತ ಪವಿ ಕಾಲ್ ಮಿಸ್ ಮಾಡಿಕೊಳ್ಳೋಕೆ ಇಷ್ಟ ಇರಲಿಲ್ಲ. ಸೊ 1 ನಿಮಿಷ ಕಣ್ರೋ ಅಂತ ಅವರನ್ನು ಬಿಟ್ಟು ಸ್ವಲ್ಪ ಮುಂದೆ ಬಂದೆ. ಜಾನು ಫೋನೇನೋ ಮಗ ಅಂತ ಕೇಳಿದ್ದ ತರುಣ್ಗೆ ಏನು ಹೇಳೋದು ಅಂತ ಗೊತ್ತಾಗದೆ ಹೌದು ಅಂತ ಹೇಳಿ ದೂರ ನಿಂತು ಮಾತಾಡ್ತಾ ನಿಂತೆ. ಹೋ, ಜಾನು ಫೋನ್, ಖುಷಿ ಖುಷಿಯಾಗಿ ಮಾತಾಡೋ ಮಗ ಅಂತ ಹಿಂದೆಯಿಂದ ಕೂಗ್ತಾ ಇದ್ರು. ಜಾನುಗೆ ಫ್ರೆಂಡ್ಸ್ ಜೊತೆ ಇರ್ತೀನಿ, ಕಾಲ್ ಮಾಡಬೇಡ ಅಂತ ಹೇಳಿದ್ದೆ. ಬಟ್ ಪವಿ ಬೆಳಗ್ಗೆಯಿಂದ ಮಾತಾಡಿರಲಿಲ್ಲ. ಸೊ ಪಾಪ ಅವಳು ಗೊತ್ತಿಲ್ಲದೆ ಕಾಲ್ ಮಾಡಿದ್ಲು. ನನಗೆ ಪವಿ ಕಾಲ್ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಎಲ್ಲ ಅವಳ ಮುಂದೆ ಹೇಳ್ಕೊಂಡ್ರೆ ಸಮಾಧಾನ, ಅವಳ ಜೊತೆ ಮಾತಾಡಿದ್ರೆ ಏನೋ ಒಂಥರ ರಿಲ್ಯಾಕ್ಸ್. ಸೊ ಮಾತಾಡ್ತಾ ನಿಂತೆ. ಬಟ್ ನನ್ನ ಕೆಟ್ಟ ಟೈಮ್ ಆವತ್ತು. ಜಾನುಗೆ ನಾನು ಅಲ್ಲಿ ಇರ್ತೀನಿ ಅಂತ ಗೊತ್ತಾಗಿತ್ತಲ್ಲ. ಸೊ ಅವಳು ಫ್ರೆಂಡ್ಸ್ ಜೊತೆ ವಾಕ್ ಅಂತ ಅಲ್ಲಿಗೆ ಬಂದು ಬಿಟ್ಲು. ದೂರದಿಂದ ನೋಡಿ ನಾವಿರೋ ಜಾಗಕ್ಕೆ ಬಂದ್ಲು. ನಾನು ಫೋನಲ್ಲಿ ಮಾತಾಡ್ತಾ ಇದ್ದೆ. ಅಯ್ಯೋ ಗೌರವ್, ನಿನ್ನ ಜೊತೆನೇ ಮಾತಾಡ್ತಾ ಇದ್ದೀನಿ ಅಂತ ಅಷ್ಟೊತ್ತಿಂದ ನಿಂತಿದ್ದಾನೆ, ನೀನು ನೋಡಿದ್ರೆ ಇಲ್ಲೇ ಇದೆಯಲ್ಲ ಜಾನು ಅಂತ ಚರಣ್ ಬೆಂಕಿ ಹಚ್ಬಿಟ್ಟ. ಫೋನ್ ಇಟ್ಕೊಂಡು ಹಿಂದೆ ತಿರುಗಿದ್ದೆ ತಡ ಜಾನುನ ನೋಡಿ ಫುಲ್ ಟೆನ್ಷನ್. ಜಾನು ಏನು ಅನ್ಕೋತಾಳೋ ಅನ್ನೋದು ಒಂದು ಕಡೆ ಆದರೆ ಈ ನನ್ನ ಮಕ್ಳ ಕೈಲಿ ಸಿಕ್ಕಾಕೊಂಡೆ ಅಲ್ಲ ಅಂತ ಚಿಂತೆ. 1 ನಿಮಿಷ ಸುಮ್ಮನೆ ನಿಂತು ಏನೂ ಆಗಿಲ್ಲ ಅನ್ನೋ ತರಹ ಕಾಲ್ ಕಟ್ ಮಾಡಿ ಹಾಯ್ ಜಾನು ಏನಿಲ್ಲಿ ಅಂತ ಆರ್ಟಿಫಿಷಿಯಲ್ ಸ್ಮೈಲ್ ಕೊಟ್ಟೆ. ಅವಳು ಹಾಗೆ ಸುಮ್ಮನೆ ವಾಕ್ಗೆ ಬಂದಿದ್ವಿ, ಹೊರಡ್ತೀನಿ ಅಂತ ಹೊರಟ್ಲು. ತುಂಬ ಜನ ಹುಡುಗರು ಇದ್ದದ್ದಕ್ಕೆ ಮುಜುಗರ ಪಡ್ಕೊಂಡ್ಲು ಅನ್ಸುತ್ತೆ. ಹುಸ್ಸಪ್ಪ ಅಂತ ನಿಟ್ಟಿಸಿರು ಬಿಟ್ಟೆ. ಗುರಾಯಿಸ್ತಾ ಇದ್ದ ಹುಡುಗರಿಗೆಲ್ಲ ಮನೆಯಿಂದ ಕಾಲ್ ಬಂದಿತ್ತು ಕಣ್ರೋ, ಸುಮ್ಮನೆ ಹವಾ ಮಾಡ್ಕೊಳ್ಳೋಕೆ ಗರ್ಲ್ ಫ್ರೆಂಡ್ದು ಅಂತ ಹೇಳಿದೆ ಅಂತ ಏನೋ ಕತೆ ಹೇಳಿ ಸಿಚುವೇಶನ್ ಮ್ಯಾನೇಜ್ ಮಾಡಿದೆ. ಬಟ್ ಜಾನುಗೆ ಸ್ವಲ್ಪ ಡೌಟ್ ಬಂದಿತ್ತು. ಆವಾಗವಾಗ ಎನ್ಕ್ವೈರಿನೂ ಮಾಡ್ತಾ ಇದ್ಲು. ಬಟ್ ನಾನು ಯಾಕೋ ಅವಳ ಮುಂದೆ ಹೇಳೋಕ್ಕೆ ಮನಸ್ಸು ಮಾಡಿರಲಿಲ್ಲ. ಒಂದು ದಿವಸ ಪವಿ ತಾಯಿಗೆ ಸಿವಿಯರ್ ಹಾರ್ಟ್ ಪ್ರಾಬ್ಲಮ್ ಕಾಣಿಸಿಕೊಂಡಿತ್ತು. ಆಪರೇಷನ್ ಮಾಡಬೇಕಾಗಿ ಬಂತು. ಅವರ ತಂದೆ ಬಿಸ್ನೆಸ್ ಮೇಲೆ ಬೇರೆ ಊರಿಗೆ ಹೋಗ್ತಾ ಇದ್ರು. 2 ತಂಗಿಯರು ಬೇರೆ ಚಿಕ್ಕವರು. ಪವಿ ತುಂಬ ಭಯಪಟ್ಟಿದ್ಲು. ಅವಳು ನನ್ನ ಹತ್ರ ತನ್ನ ನೋವನ್ನೆಲ್ಲ ಹೇಳಿಕೊಂಡು ಅಳ್ತಾ ಇದ್ಲು. ನಾನವಳಿಗೆ ಸಮಾಧಾನ ಮಾಡ್ತಿದ್ದೆ. ಪ್ರತಿ ನಿಮಿಷನೂ ಅವಳ ಜೊತೆ ನಾನಿದ್ದೀನಿ ಅಂತ ಧೈರ್ಯ ಹೇಳ್ತಾ ಇದ್ದೆ. ಅವಳಿಗೆ ಅದರ ಅವಶ್ಯಕತೆಯೂ ಇತ್ತು. ಈ ಮಧ್ಯ ಯಾರೋ ನನ್ನ ಪವಿ ವಿಷಯದ ಬಗ್ಗೆ ಜಾನು ತಲೆ ಕೆಡಿಸಿದ್ರು. ನನಗೂ ಯಾಕೋ ತಪ್ಪು ಮಾಡ್ತಾ ಇದ್ದೀನಿ ಅನಿಸ್ತಾ ಇತ್ತು. ನನ್ನ ಪವಿ ಮಧ್ಯ ಇರೋದು ಪವಿತ್ರ ಸ್ನೇಹ. ಸುಮ್ಮನೆ ಸಂಶಯಕ್ಕೆ ದಾರಿ ಮಾಡಿಕೊಡೋದು ಬೇಡ. ಜಾನು ಮುಂದೆ ಎಲ್ಲ ಹೇಳಿ ಅವಳಿಗೆ ಪ್ರಪೋಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಅವಳಿಗೆ ಭೇಟಿ ಆಗೋಕ್ಕೆ ಕರೆದೆ. ಅವಳಿಗೆ ನನ್ನ ಭೇಟಿ ಆಗೋದು ಅಂದರೆ ಖುಷಿಯೇ. ಒಂದೇ ಮಾತಿಗೆ ಓಕೆ ಅಂತ ಬಂದ್ಲು. ಬೈಕ್ ಮೇಲೆ ಜಾನುನ್ನ ಕೂಡಿಸಿಕೊಂಡು ಹೈವೇ ಹತ್ರ ಬಂದೆ. ಅವಳು ನಾನು ಪ್ರಪೋಸ್ ಮಾಡ್ತೀನಿ ಅಂತ ಎಕ್ಸೈಟ್ ಆಗಿದ್ಲು. ಆದರೆ ನಾನು ಪವಿ ವಿಷಯ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಒಂದೊಂದಾಗಿ ಅವಳು ಪರಿಚಯ ಆಗಿದ್ಲು. 2 ಒಳ್ಳೆ ಫ್ರೆಂಡ್ಸ್ ಆಗಿದ್ದು. ಅವತ್ತು ಅವಳ ತಾಯಿ ಆರೋಗ್ಯ ಹಾಳಾಗಿದ್ದಕ್ಕೆ ನಿನಗೆ ಕಾಲ್ ಮಾಡಿರಲಿಲ್ಲ ಅಂತ. ಮತ್ತೆ ಇವಾಗ ಅವಳು ನೋವಲ್ಲಿರೋದು ಎಲ್ಲ ಹೇಳಿದೆ. ಅವಳು ಸ್ವಲ್ಪ ಡಿಸ್ಟರ್ಬ್ ಆದ್ಲು. ಸ್ವಲ್ಪ ಯೋಚನೆ ಮಾಡಿ ಹೇಳಿದ್ಲು. ನೋಡು ಗೌರವ್, ಒಂದು ಹುಡುಗಿ ಯಾವತ್ತೂ ಬರೀ ಫ್ರೆಂಡ್ಸ್ ಅಥವಾ ಬೆಸ್ಟ್ ಫ್ರೆಂಡ್ಸ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಅದನ್ನೆಲ್ಲ ನಂಬೋವಷ್ಟು ಮೂರ್ಖಳು ನಾನಲ್ಲ. ಇವತ್ತಿನ ಒಡನಾಟ ನಾಳೆ ನಿನ್ನ ಭಾವನೆ ಚೇಂಜ್ ಮಾಡಿದ್ರೆ ನಾನೇನು ಮಾಡಲಿ? ನೀನು ಸ್ವಲ್ಪ ಟೈಮ್ ತಗೋ. ಆದರೆ ನಮ್ಮಿಬ್ಬರಲ್ಲಿ ಯಾರನ್ನಾದರೂ ಒಬ್ಬರನ್ನ ಆರಿಸ್ಕೋ ಅಂತ ಒಂದೇ ಮಾತಲ್ಲಿ ಹೇಳಿಬಿಟ್ಟಳು. ನನ್ನ ಎದೆನೇ ಹೊಡೆದು ಹೋದ ಹಾಗೆ ಆಯಿತು. ಅವಳಿಗೆ ಪ್ರಪೋಸ್ ಮಾಡದೆ ಅವಳನ್ನು ಹಾಸ್ಟೆಲ್ಗೆ ಡ್ರಾಪ್ ಮಾಡಿ ನಾನು ರೂಮ್ಗೆ ಬಂದೆ. ಮನಸ್ಸಲ್ಲಿ ಬೆಂಕಿ ಹೊತ್ತಿಕೊಂಡು ಉರಿತಾ ಇರುವ ಭಾವನೆ. ಇಬ್ಬರಲ್ಲಿ ಒಬ್ಬರನ್ನ ಆರಿಸ್ಕೊಳ್ಳೋದು ಸಾಧ್ಯನಾ? ಪವಿ ಅಂತ ಒಳ್ಳೆ ಫ್ರೆಂಡ್ನ ಕಳ್ಕೊಳ್ಳೋಕ್ಕೆ ಸಾಧ್ಯನಾ? ಒಳ್ಳೆ ಸ್ನೇಹಿತೆಯ ಸ್ಥಾನನ ಜಾನು ತುಂಬುತ್ತಾಳ? ಅಥವಾ ಜಾನುನ ಮರೆತು ಪವಿನ ಆರಿಸ್ಕೊಂಡ್ರೆ ನಾನವಳನ್ನು ಪ್ರೀತಿ ಮಾಡೋಕ್ಕೆ ಸಾಧ್ಯನಾ? ಆವಾಗ ನಮ್ಮ ಸ್ನೇಹ? ಅಷ್ಟಕ್ಕೂ ಇವಾಗ ಪವಿಗೆ ನನ್ನ ಅವಶ್ಯಕತೆ ಇದೆ.
ಈ ಸಮಯದಲ್ಲಿ ನಾನವಳಿಂದ ದೂರ ಆಗೋದು ಸರಿ? ಮನಸ್ಸು, ಹೃದಯ, ಬುದ್ಧಿ, ಭಾವನೆ ಎಲ್ಲ ತಮ್ಮ ತಮ್ಮ ಅಭಿಪ್ರಾಯವನ್ನು ಹೇಳುತ್ತಿವೆ. ಆದರೆ ನಿರ್ಧಾರ ಮಾತ್ರ ತಿಳಿತಾ ಇಲ್ಲ. ರಾತ್ರಿಯೆಲ್ಲ ಸ್ನೇಹ ಪ್ರೀತಿಯ ಮಧ್ಯೆ ಹೋರಾಟ. ಈ ಯುದ್ಧಕ್ಕೆ ಸಾಕ್ಷಿ ಎನ್ನುವಂತೆ ಕಣ್ಣುರೆಪ್ಪೆಗಳು ಒಂದೊಂದೊಂದು ಸೇರದೆ ತಟಸ್ಥವಾಗಿ ನಿಂತಿವೆ. ಮಧ್ಯದಲ್ಲಿ ಕಣ್ಣೀರು. ಇದೆಲ್ಲದರ ಮಧ್ಯೆ ಗೌರವ್, ತುಂಬ ವಿಚಾರ ಮಾಡಿ ನಿರ್ಧಾರ ಮಾಡೋ ಪ್ಲೀಸ್, ನಾನಿನ್ನ ತುಂಬ ನಂಬಿದ್ದೀನಿ ಅನ್ನೋ ಜಾನುಳ ಎಚ್ಚರಿಕೆಯ ಮೆಸೇಜ್. ಇದು ಯಾವುದರ ಪರಿವೇ ಇಲ್ಲದ ಪವಿ ಹ್ಯಾಡ್ ಡಿನ್ನರ್ ಎನ್ನುವ ಮೆಸೇಜ್. ಸ್ನೇಹ ಪ್ರೀತಿಯ ಈ ಗುದ್ದಾಟದಲ್ಲಿ ಒದ್ದಾಡಿದ್ದು ನಾನು. ಒಂದು ದಿನ ಪ್ರೀತಿಗಾಗಿ ಸ್ನೇಹವನ್ನು ದೂರವಿಟ್ಟು ನೋಡೋಣ ಎಂದು ತೀರ್ಮಾನಿಸಿದೆ. ಬೆಳಗ್ಗೆ ಪವಿಗೆ ಗುಡ್ ಮಾರ್ನಿಂಗ್ ಮೆಸೇಜ್ ಸಹ ಕಳಿಸ್ಲಿಲ್ಲ. ಅವಳು ಮೆಸೇಜ್ ಮಾಡ್ತಾನೆ ಇದ್ಲು. ನಾನು ಗಟ್ಟಿ ಮನಸ್ಸಿನಿಂದ ರಿಪ್ಲೈ ಮಾಡಲೇಬಾರ್ದು ಅಂತ ನಿರ್ಧಾರ ಮಾಡಿ, ಸಾಕಪ್ಪ ಈ ಫೋನ್ ಸಹವಾಸ ಅಂತ ಮೊಬೈಲ್ನ ರೂಮಲ್ಲಿ ಇಟ್ಟು ಕಾಲೇಜಿಗೆ ಹೋದೆ. ಪಾಪ ಪವಿ, ಅವಳು ಸಂಜೆವರೆಗೂ ಎಷ್ಟೊಂದು ಮೆಸೇಜ್ ಕಾಲ್ ಮಾಡಿದ್ಲು. ಕಾಲೇಜ್ನಲ್ಲಿ ಇದ್ರೂ ನನ್ನ ಮನಸ್ಸು ಫೋನ್ ಬಗ್ಗೆ, ಪವಿ ಬಗ್ಗೆ ಚಿಂತೆ ಮಾಡ್ತಾ ಇದ್ದ. ಕಾಲೇಜ್ ಮುಗಿಸಿ ಫ್ರೆಂಡ್ಸ್ ರೂಮ್ ಅಲ್ಲಿ ಇಲ್ಲಿ ಅಂತ ಓಡಾಡಿ ರಾತ್ರಿ 9 ಗಂಟೆಗೆ ರೂಮ್ಗೆ ಬಂದೆ. ಅಷ್ಟರಲ್ಲಿ ಫೋನ್ ತನ್ನ ಶಕ್ತಿಯೆಲ್ಲ ಕಳೆದುಕೊಂಡು ಮಲಗಿತ್ತು. ಸ್ವಿಚ್ ಆಫ್. ಚಾರ್ಜ್ಗೆ ಹಾಕಿದೆ, ಬಟ್ ಆನ್ ಮಾಡಲು ಧೈರ್ಯ ಬರಲಿಲ್ಲ. ಮಧ್ಯರಾತ್ರಿಯವರೆಗೂ ನಿದ್ದೆ ಹತ್ತಲಿಲ್ಲ. ಕೊನೆಗೂ ಧೈರ್ಯ ಮಾಡಿ ಆನ್ ಮಾಡಿದೆ. ನನ್ನ ಊಹೆ ಸರಿಯಾಗಿತ್ತು. ಪವೀಳ ಮೆಸೇಜ್ಗಳು ಸಾಲು ಸಾಲಾಗಿ ಬಂದಿದ್ದವು. ಏನಾಯಿತು ನಿಂಗೆ? ಹುಷಾರಾಗಿದ್ದೀಯಾ ತಾನೇ? ನಂಗೆ ಯಾಕೋ ತುಂಬ ಭಯ ಆಗ್ತಾ ಇದೆ, ಒಂದ್ಸರಿ ರಿಪ್ಲೈ ಮಾಡು ಅಂತ ಸಿಕ್ಕಾಪಟ್ಟೆ ಮೆಸೇಜಸ್. ಅದರಲ್ಲಿ ಸ್ವಲ್ಪ ಓಪನ್ ಮಾಡಿ ಓದೋದ್ರಲ್ಲಿ ಪವಿ ಕಾಲ್. ಮಿಡ್ ನೈಟ್ 2 o'clock. ನಾನು ಒಲ್ಲದ ಮನಸ್ಸಿಂದ ಕಾಲ್ ಪಿಕ್ ಮಾಡಿ, ಹಲೋ, ಯಾಕೆ ಇನ್ನೂ ಮಲಗಿಲ್ವಾ ಅನ್ನೋದೇ ತಡ. ಅವಳು ಅಳೋದು. ಏನಾಗಿತ್ತು ನಿಂಗೆ? ಸತ್ಯ ಹೋಗಿದ್ಯಾ? ನಾನು ಬೆಳಗ್ಗೆಯಿಂದ ಎಷ್ಟು ಟೆನ್ಸ್ ಆಗಿದ್ದೀನಿ ಗೊತ್ತಾ ಅಂತಾರಪ್ಪ. ಯಾಕೋ ರಿಪ್ಲೈ ಮಾಡಿಲ್ಲ? ಏನಾಗಿತ್ತು ನಿಂಗೆ? ನೀ ನನಗೆ ಹೇಳ್ದೆ ಕೇಳ್ದೆ ಸಾಯೋಕ್ಕೂ ಬಿಡಲ್ಲ ನಾನು. ಅರ್ಥ ಆಯ್ತೇನೋ ಕೋತಿ ಅಂತ ಕಿರುಚಾಟ. ಅಯ್ಯೋ ದೇವ್ರೆ, ಇದೇನಪ್ಪ, ಇದೇನಾಗ್ತಾ ಇದೆ ನಮ್ಮ ಮಧ್ಯೆ? ನಾವು ಯಾಕೆ ಇಷ್ಟೊಂದು ಹಚ್ಕೊಂಡಿದ್ದೀವಿ? ಜಾನು ಹೇಳಿದ್ದ ಮಾತೆಲ್ಲ ಪವಿಗೆ ಹೇಳಿಬಿಡ್ಲಾ? ಆದರೆ ಅವಳು ಅದನ್ನು ಹೀಗೆ ತಗೋತಾಳೆ. ಅವಳಿಗೆ ನೋವಾದರೆ ಏನು ಮಾಡೋದು? 108 ಪ್ರಶ್ನೆ, ಗೊಂದಲ. ಅದರ ಮಧ್ಯೆ ಫೋನ್ ಪ್ರಾಬ್ಲಮ್ ಆಗಿದ್ದು ಕಣೆ, ಸಾರಿ, ಬೆಳಗ್ಗೆ ಮಾತಾಡ್ತೀನಿ ಅಂತ ಪವಿಗೆ ಸಮಾಧಾನ ಮಾಡಿ ಮಲಗಿದೆ. ಲೋ ಗೌರು, ಇದೆಲ್ಲ ಬೇಕಿತ್ತ ನಿಂಗೆ? ಕಾಲೇಜ್ ಫ್ರೆಂಡ್ಸ್ ಅಂತ ಆರಾಮಾಗಿ ಅಡ್ಡಾಡಿಕೊಂಡು ಇದ್ದೆ ಅಲ್ಲೋ. ಇದೇನು ನಿನ್ನ ಕತೆ ಅಂತ ನನ್ನ ಮನಸ್ಸೇ ನನ್ನ ನೋಡಿ ನಗೋಕೆ ಶುರು ಮಾಡಿತ್ತು. 2 ದಿವಸ ಪವಿನ ತುಂಬ ಅವಾಯ್ಡ್ ಮಾಡಿದೆ. ಈ ವಿಷಯ ತಿಳಿದು ಜಾನೂನು ತುಂಬ ಖುಷಿಪಟ್ಟಳು. ಆದರೆ ಪವಿ ಮಾತ್ರ ಯಾಕೀಗ ಮಾಡ್ತಾ ಇದ್ದೀಯಾ? ಕಾರಣನಾದರೂ ಹೇಳೋ ಅಂತ ಗೋಳಾಡ್ತಾ ಇದ್ಲು. ಕೊನೆಗೆ 3rd ಡೇ ನಾನು ಗಟ್ಟಿ ಮನಸ್ಸು ಮಾಡಿ ಪವಿಗೆ ಎಲ್ಲ ವಿಷಯ ಹೇಳಿ ಅವಳಿಂದ ದೂರ ಆಗಿಬಿಡಬೇಕು ಅಂತ ಡಿಸೈಡ್ ಮಾಡಿದೆ. ಮಧ್ಯಾಹ್ನ ತುಂಬ ಮಾತಾಡೋದಿದೆ ಪವಿ, ಫ್ರೀ ಆಗಿರೋ ಅಂತ ಹೇಳಿದ್ದೆ. ನಾನಾಗೆ ಏನೆಲ್ಲ ಆಗಬಹುದು, ಅವಳು ಎಷ್ಟೆಲ್ಲ ನೊಂದುಕೊಳ್ಳಬಹುದು, ಎಷ್ಟು ಅಳ್ತಾಳೋ, ನನ್ನನ್ನು ಸ್ವಾರ್ಥಿ ಅಂದ್ಕೊಳ್ಳುತ್ತಾಳೆ. ಮೊದಲೇ ಕಷ್ಟದಲ್ಲಿ ಇರುವ ಅವಳ ಕಣ್ಣೀರಿಗೆ ನಾನೇ ಕಾರಣ ಆಗಿಬಿಡ್ತೀನಲ್ಲ ಅಂತ ಒಳಗೊಳಗೆ ಕುಸಿದು ಹೋಗಿದ್ದೆ. ಇಬ್ಬರು ಡಿಸೈಡ್ ಮಾಡಿದ್ದ ಟೈಮ್ಗೆ ಸರಿಯಾಗಿ ಪವಿ ತಾನೇ ಕಾಲ್ ಮಾಡಿದ್ಲು. ಏನು ನಿಂತ್ಕತೆ? 3-4 ಡೇಸಿಂದ ಯಾಕೀಗೆ ವಿಚಿತ್ರವಾಗಿ ಆಡ್ತಾ ಇದ್ದೀಯಾ? ನನ್ನಿಂದ ಏನಾದರೂ ತಪ್ಪಾಯ್ತೇನೋ? ಹೇಳು, ನಾನು ತಿದ್ಕೊಳ್ತೀನಿ. ಬಟ್ ಈ ತರಹ ಎಲ್ಲ ಬಿಹೇವ್ ಮಾಡಬೇಡ ಕಣೋ. ತುಂಬ ಭಯ, ನೋವು ಎಲ್ಲ ಆಗುತ್ತೆ. ಮಾತಾಡೋ ಗೌರು. ಅವಳಿಗೆ ಏನು ಹೇಳಬೇಕು ಅನ್ನೋದೇ ತಿಳಿಯುವುದಿಲ್ಲ. ಗಂಟಲಲ್ಲಿ ಅಳುನ ಅದುಮಿಕೊಂಡು, ಸಾರಿ ಕಣೆ, ಇನ್ಮೇಲೆ ನಾನು ನಿನ್ನ ಮಾತಾಡೋಕ್ಕೆ ಆಗಲ್ಲ. ನಮ್ಮ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡೋಕ್ಕೆ ಆಗಲ್ಲ ಅನ್ಸುತ್ತೆ. ಯಾಕೋ ಏನೇನೋ ಮಾತಾಡ್ತೀಯಾ? ನನಗೂ ತುಂಬ ಅಳು ಬರ್ತಾ ಇದೆ. ಕಾರಣನಾದರೂ ಹೇಳು ಅಂತ ತುಂಬ ಒತ್ತಾಯ ಮಾಡಿದಾಗ ಹೇಳಿದೆ. ಇದಕ್ಕೆಲ್ಲ ಜಾನೂನೇ ಕಾರಣ ಕಣೆ. ಅವಳಿಗೆ ನಾನು ನಿನ್ನ ಜೊತೆ ಮಾತಾಡೋದು ಇಷ್ಟ ಇಲ್ಲ. ಇಬ್ಬರಲ್ಲಿ ಒಬ್ಬರನ್ನ ಮಾತ್ರ ಆರಿಸ್ಕೊ ಅಂತ ಇದ್ದಾಳೆ. ನನಗೆ ತುಂಬ ಕಷ್ಟ ಆಗ್ತಾ ಇದೆ ಕಣೆ. ಹಾಗೆ ಹೀಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಆ ಕಡೆಯಿಂದ ಸೌಂಡ್ ಇಲ್ಲ. ಪವಿ ಮೌನ. ನನಗೆ ಭಯ ಆಯಿತು. ಹಲೋ ಹಲೋ ಪವಿ, ಮಾತಾಡೆ, ಹೀಗೆ ಸುಮ್ಮನೆ ಇರಬೇಡ, ಬೇಕಾದರೆ ಬೈದ್ಬಿಡು. ಸ್ವಲ್ಪ ಹೊತ್ತಿನ ಮೌನದ ನಂತರ ಪವಿಳ ನಗು, ಇಂಪಾದ ನಗು. ಮೊದಲನೇ ದಿವಸ ನಾನು ಕೇಳಿದ ನಗು, ನನ್ನ ಮನಸ್ಸನ್ನು ಚಂಚಲಗೊಳಿಸುವ ನಗು, ಉಚ್ಚಿಡಿಸೋ ನಗು. ಸ್ವಲ್ಪ ಹೊತ್ತು ಏನಾಗ್ತಾ ಇದೆ ಅನ್ನೋದೇ ತಿಳಿಲಿಲ್ಲ. ಪವಿ ಮಾತ್ರ ಏನೂ ಆಗೇ ಇಲ್ಲ ಅನ್ನೋ ಹಾಗೆ, ಅಯ್ಯೋ ಲೂಸೋ,
ಇಷ್ಟಕ್ಕೆ ಇಷ್ಟೊಂದೆಲ್ಲ ಕತೆ ಹೇಳ್ತಿದೀಯಾ? ಅವತ್ತೇ ಈ ವಿಷಯ ಹೇಳಿದ್ರೆ ನಾನು ನಿಂಗೆ ಡಿಸ್ಟರ್ಬ್ ಮಾಡ್ತಾನೆ ಇರಲಿಲ್ಲ ಕಣ. ಏನೇ ಹೇಳೋ, ದೇವ್ರಿದ್ದಾನೆ ನೋಡೋ. ನಾನು ನಮ್ಮ ಅಮ್ಮನ ಆಪರೇಷನ್ ಸಕ್ಸಸ್ ಆಗಿ ಅವರು ಹುಷಾರಾಗಬೇಕು, ಮತ್ತು ನಿಂಗೆ ನೀನು ಜಾನು ಸಿಗಬೇಕು ಅಂತ ಹರಕೆ ಕಟ್ಕೊಂಡಿದ್ದೆ ಕಣೋ. ಅದರಲ್ಲಿ ಒಂದಂತೂ ಆಯಿತು. ಇನ್ನು ನಮ್ಮಮ್ಮ ಒಬ್ಬರು ಹುಷಾರಾಗ್ಬಿಟ್ರೆ ಸಾಕಣ. ಓಕೆ, ಟೇಕ್ ಕೇರ್. ನಾನು ಯಾವತ್ತೂ ನಿಮ್ಮ ಇಬ್ಬರ ಮಧ್ಯ ಬರಲ್ಲ. ಸಾಧ್ಯ ಆದರೆ ಮದುವೆಗೆ ಕರಿ ಅಂತ ಹೇಳಿ ಫೋನ್ ಕಟ್ ಮಾಡಿದ್ಲು. ನನಗೆ ಇದು ಕನಸೋ ನನಸೋ ಒಂದೂ ತಿಳಿಲಿಲ್ಲ. ನಿಜವಾಗ್ಲೂ ಪವಿ ನನಗೋಸ್ಕರ ಹರಕೆ ಕಟ್ಕೊಂಡಿದ್ಯಾ? ಅವಳು ಇಷ್ಟು ಸುಲಭವಾಗಿ ಹೇಳಿಬಿಟ್ಲಲ್ಲ. ಆದರೆ ಅವಳ ಸ್ವಚ್ಛ ಮನಸ್ಸಿನ ಸ್ನೇಹದ ಮುಂದೆ ನಾನು ತುಂಬ ಚಿಕ್ಕವನಾಗಿ ಬಿಟ್ಟೆ. ಸ್ನೇಹ ಪ್ರೀತಿಗಳಲ್ಲಿ ಯಾವುದು ದೊಡ್ಡದು? ಮೊದಲು ನಾನು ಇಷ್ಟಪಟ್ಟಿದ್ದು ಜಾನುನ. ಅವಳೇ ನನ್ನ ಜೀವನದಲ್ಲಿ ಮೊದಲು ಬಂದಿದ್ದು. ನಾನು ಅವಳನ್ನು ಆಯ್ಕೆ ಮಾಡಿಕೊಂಡಿದ್ದೆ ಸರಿ ಅಂತ ನನ್ನನ್ನು ನಾನು ಸಮರ್ಥಿಸಿಕೊಂಡಿದ್ದೆ. ಇಷ್ಟು ದಿವಸ ಆದರೂ ಜಾನುಗೆ ನಾನು ಪ್ರಪೋಸ್ ಮಾಡಿಲ್ಲ. ನಾಳೆ ಎಲ್ಲ ಕನ್ಫ್ಯೂಷನ್ನಿಂದ ಹೊರಗೆ ಬಂದು ಒಂದು ನಿರ್ಧಾರ ಮಾಡಬೇಕು ಅಂತ ಡಿಸೈಡ್ ಆದೆ. ಜಾನು ಜೊತೆ ಒಂದಾಗುವ ಸಂತೋಷ, ಪವಿನ ಕಳೆದುಕೊಂಡ ನೋವು ನಾನೆಚ್ಚು ತಾನೆಚ್ಚು ಎಂದು ಮುಂದುವರಿಯುತ್ತಿದೆ. ಕಳೆದ ಒಂದೊಂದು ನಿಮಿಷ ಒಂದೊಂದು ಯುಗದಂತೆ ಭಾಸವಾಗುತ್ತಿದೆ. ಪ್ರತಿ ಸಮಸ್ಯೆಗೆ ಒಂದು ಪರಿಹಾರ ಇರಲೇಬೇಕಲ್ಲವೇ? ಕೊನೆಗೆ ಒಂದು ಶುಭಗಳಿಗೆ. ಜಾನುಳ ಮುಂದೆ ಪ್ರೇಮ ನಿವೇದನೆಗೆ ನಿಶಬ್ದ ವಾತಾವರಣ, ಗಿಡಮರಗಳೇ ಸಾಕ್ಷಿ. ಜಾನುಳ ಕೈಗಳನ್ನು ಹಿಡಿದು, ನನಗೆ ನೀನು ತುಂಬ ಇಷ್ಟ. ನಿನ್ನ ನೋಡಿದಾಗಲ್ಲ ನನ್ನ ಮನಸ್ಸಲ್ಲಿ ಏನೋ ಒಂದು ಖುಷಿ. ಕಾಲೇಜಲ್ಲಿ ನಿನ್ನಂಥ ಸುಂದರವಾದ ಹುಡುಗಿ ನನ್ನ ಗರ್ಲ್ ಫ್ರೆಂಡ್ ಅನ್ನೋದು ನನಗೆ ಹೆಮ್ಮೆ. ನಿನ್ನ ಜೊತೆ ಸಮಯ ಕಳೆಯೋಕೆ ತುಂಬ ಇಷ್ಟ. ಎಷ್ಟೋ ಬಾರಿ ನೀನು ನನ್ನ ಕನಸಲ್ಲಿ ಬಂದಿದ್ದೀಯಾ. ನಿನ್ನ ಪರ್ಮಿಷನ್ ಇಲ್ಲದೆ ಕನಸಲ್ಲಿ ನಿನಗೆ ಮುತ್ತು ಕೊಟ್ಟಿದ್ದೇನೆ. ನಿನ್ನ ಮದುವೆ ಆಗಬೇಕು, ಸುಂದರವಾದ ಸಂಸಾರ ಕಟ್ಕೋಬೇಕು ಎಂದೆಲ್ಲ ಕನಸು ಕಟ್ಟಿದ್ದೇನೆ. ಗೌರವ ಮಾತು ತುಂಡರಿಸಿ, ಜಾನು ನನಗೂ ನೀನು ತುಂಬ ಇಷ್ಟ ಕಣೋ. ಜೀವನ ಪೂರ್ತಿ ನಿನ್ನ ಜೊತೆ ಇರ್ತೀನಿ ಅಂದ್ಲು. ಆದರೆ ಮುಂದೆ ಏನಾಯಿತು? ಇವರಿಬ್ಬರ ಪ್ರೀತಿ ಗೆಲ್ಲುತ್ತಾ ಇಲ್ಲ ಅವರಿಬ್ಬರ ಸ್ನೇಹ ಸೋಲುತ್ತಾ? ಕಾಯ್ದು ನಿರೀಕ್ಷಿಸಿ. ಭಾಗ 2 ಮುಂದುವರಿಯುತ್ತದೆ. ಭಾಗ 2ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.